ಸುಬ್ಬು ಅವರೇ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ಮನೆ ಹತ್ರನೇ ಮಾತಾಡ್ಬೋದಾಗಿತ್ತಲ್ಲ. ಮಾತಾಡ್ಬೋದಾಗಿತ್ತು, ಆದರೆ ಅಲ್ಲಿ ಶ್ರಾವಣಿ ಮೇಡಮ್ ಒಳಗಡೆನೇ ಇದ್ರು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ವಿಷಯ ಹೇಳಿ. ಏನು? ಶ್ರಾವಣಿ ಮೇಡಮ್ಮ ಅವ್ರು ನಿಮ್ಗೆ ಹೆಂಡತಿ ಅಲ್ವಾ? ಅಯ್ಯೋ ಅದೆಲ್ಲ ಬಿಡಿ, ನೀವು ವಿಷಯ ಹೇಳಿ. ನೋಡಿ ಸುಬ್ಬು ಅವರೇ, ನಾನು ಈ ವಿಷಯನ ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಆ ವಿಷಯನ ನಿಮ್ಗೆ ನಾನು ಹೇಳಲೇಬೇಕು. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಈ ಮಾತಿಂದ ನಿಮ್ಗೇನಾದರೂ ಬೇಜಾರಾದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಲ್ಲ, ನನಗೆ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದ್ದೀರಾ? ವಿಷಯ ಏನು ಅಂತ ಹೇಳಿ. ಶ್ರಾವಣಿ ಮೇಡಮ್ ನಿಮ್ಗೆ ಹೇಗೆ ಪರಿಚಯ? ಅವ್ರ ಬಗ್ಗೆ ಹೇಳಬೇಕು ಅಂತಿದ್ದೀರಲ್ಲ, ಅವ್ರ ಬಗ್ಗೆ ಹೇಳೋಂಥದ್ದು ಏನಿದೆ? ಶ್ರಾವಣಿ ನನಗೆ ಬರೀ ಪರಿಚಯ ಅಲ್ಲ. ಮತ್ತೆ? ನಾನು ಶ್ರಾವಣಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೆ. ನಾನು ಶ್ರಾವಣಿಗೆ ಸೀನಿಯರ್. ಓಹ್, ಕಾಲೇಜ್ ಮೇಟ್ಸಾ? ಬರೀ ಅಷ್ಟೇ ಅಲ್ಲ, ನಾನು ಶ್ರಾವಣಿ ಒಬ್ಬರನ್ನ ಒಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ಅಲ್ಲ, ಏನು ಹೇಳ್ತಾ ಇದ್ದೀರಾ ನೀವು? ಸಾರಿ ಸುಬ್ಬು ಅವರೇ, ನಿಮಗೆ ಈ ವಿಷಯ ಕೇಳಿ ಶಾಕ್ ಆಗಿರ್ಬೋದು. ಆದರೆ ಈ ವಿಷಯ ಹೇಳಿದೆ ನನಗೆ ಬೇರೆ ವಿಧಿ ಇಲ್ಲ. ಹಾಗಂತ ನಾನು ಶ್ರಾವಣಿ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ಶ್ರಾವಣಿ ಅಪ್ಪಟ ಚಿನ್ನದಂಥ ಹುಡುಗಿ. ಆದರೆ ನಾವಿಬ್ಬರು ಪ್ರೀತಿಸಿದ್ದು ನಿಜನೇ. ಏನು ಮಾಡೋದು ಹೇಳಿ, ಎಲ್ಲ ವಿಧಿ ಆಟ. ಶ್ರಾವಣಿ ಜೊತೆ ನಿಮ್ಮ ಮದುವೆ ಆಗೋಯ್ತು. ಆ ವಿಷಯನ ನಾನು ಟಿವಿಲಿ ನೋಡಿದೆ. ನನಗೆ ತುಂಬ ನೋವಾಯಿತು. ಅಂದರೆ ನೀವು ಹೇಳ್ತಿರೋದು? ನಾನು ಹೇಳ್ತಾ ಇರೋದು ಸತ್ಯನೇ ಸುಬ್ಬು ಅವರೇ. ಯಾಕೆ? ಶ್ರಾವಣಿ ಅವರು ಒಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಲೇ ಇಲ್ವಾ? ಸುಬ್ಬು, ನಾನು ಒಂದು ಹುಡುಗನ ತುಂಬ ಪ್ರೀತಿಸ್ತಾ ಇದ್ದೀನಿ. ಆದರೆ ಅವನಿಗೆ ನನ್ನ ಪ್ರೀತಿ ಬಗ್ಗೆ ಏನೂ ಗೊತ್ತೇ ಇಲ್ಲ. ನನಗೆ ಮನೆ ಕಡೆಯಿಂದ ತೊಂದರೆ ಆಗಿ ಶ್ರಾವಣಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಪಾಪ ಶ್ರಾವಣಿ ನನಗೋಸ್ಕರ ಕಾಯ್ತಿದ್ಲು ಅನಿಸುತ್ತೆ. ನಾನು ಬರದೇ ಇದ್ದಾಗ ವಿಧಿ ಇಲ್ಲದೆ ನಿಮ್ಮನ್ನು ಮದುವೆ ಆಗಿದ್ದಾಳೆ. ಅದಾದಮೇಲೆ ನಾನು ಹುಚ್ಚ ಆಗ್ಬಿಟ್ಟಿದ್ದೆ. ಫಾರಿನಲ್ಲಿದ್ದೆ, ಇಂಡಿಯಾಕ್ಕೆ ಬರಬೇಕು ಅಂತ ಒದ್ದಾಡ್ತಾ ಇದ್ದೆ. ಈಗ ವಾಪಸ್ ಬಂದಿದ್ದೀನಿ. ಶ್ರಾವಣಿ ಅವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಸುಬ್ಬು ಅವರೇ. ನೀವು ಶ್ರಾವಣಿನ ಇನ್ನೂ ಮೇಡಮ್ ಅಂತ ಕರೀತಾ ಇದ್ದೀರಾ. ಹಾಗಿದ್ಮೇಲೆ ನೀವಿಬ್ರು ಒಪ್ಪಿ ಅಂತೂ ಮದುವೆ ಆಗಿರಲ್ಲ. ಮನೆಯವ್ರ ಒತ್ತಾಯಕ್ಕೆ ಶ್ರಾವಣಿ ನಿಮ್ಮನ್ನ ಮದುವೆ ಆಗಿರ್ತಾಳೆ. ಪ್ರೀತಿನೇ ಇಲ್ಲದೆ ಮದುವೆ ಆಗೋದು ಮದುವೆನೇ ಅಲ್ಲ. ಪ್ಲೀಸ್ ಸರ್, ಈಗಲಾದ್ರೂ ನನ್ನ ಪ್ರೀತಿನ ಉಳಿಸ್ಕೊಡಿ ಸರ್. ಶ್ರಾವಣಿನ ನನ್ನ ಬಿಟ್ಕೊಡಿ ಸರ್. ನನ್ನ ಅಳಿಯನ ಜೊತೆ ಏನೇನೆಲ್ಲ ಮಾತಾಡೋದಿತ್ತು, ದೊಡ್ಡ ದೊಡ್ಡ ಸತ್ಯಗಳನ್ನ ಹೇಳೋದಿತ್ತು. ಯಾಕೆ ಬಂದಿಲ್ಲ ಸುಬ್ಬು? ಇನ್ನು ಪದ್ದು ಸುಬ್ಬುನ ಕಳಿಸ್ತೀನಿ ಅಂದ್ಮೇಲೆ ಇಷ್ಟೊತ್ತಿಗೆ ಕಳಿಸ್ಬೇಕಾಗಿತ್ತು. ಏನಾಗಿರ್ಬೋದು? ಪದ್ದು ಕಳಿಸಿದ್ಮೇಲೆ ಸುಬ್ಬು ಯಾಕೆ ಬಂದಿಲ್ಲ? ಆ ವಿಜಯಾಂಬಿಕಾ ಏನಾದ್ರೂ ಸುಬ್ಬುಗ್ ತೊಂದರೆ ಮಾಡಿರ್ಬೋದಾ? ಅಮ್ಮ, ನಿಮ್ಮ ಹಳಿಯವ್ರಿನ್ನ ಬಂದಿಲ್ವಾ? ಇಲ್ಲ ಚೋಟು. ಪದ್ದುವನ್ನ ಆಗ್ಲೇ ಕಳ್ಸಿದೀನಿ ಅಂದಿದ್ರಲ್ಲ, ಒಂದ್ಸಲ ಕಾಲ್ ಮಾಡ್ಲಾ? ಬೇಡ ಬೇಡ, ಸುಬ್ಬು ಬಂದಿಲ್ಲ ಅಂತ ನಾವು ಪದ್ದು ಕಾಲ್ ಮಾಡಿದ್ರೆ ಪಾಪ ಅವನ್ ಗಾಬರಿ ಆಗ್ತಾನೆ. ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಸರಿ ಅಮ್ಮ, ಆಯ್ತು. ಸುಬ್ಬು ಬಂದಿದ್ರೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗ್ತಾ ಇತ್ತು. ನಮ್ ಶ್ರಾವಣಿ ಮತ್ತೆ ಸುಬ್ಬು ಕಾಲ ಚೆನ್ನಾಗಿ ಬಾಳಿ ಬದುಕಬೇಕು. ರೀ, ಯಾಕಿಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಯಾಕ್ರಿ ಬೇಜಾರಾಗಿದ್ದೀರಾ? ಬೇಜಾರೇನಿಲ್ಲ ಮೇಡಮ್, ಅದು ಯಾವುದೋ ಒಂದು ಮುಖ್ಯವಾದ ಕೆಲಸದ ಮೇಲೆ ಆಚೆ ಹೋಗಿದೆ. ಇವಾಗ ಬರ್ತಾ ಇದ್ದೀನಿ ಅಷ್ಟೇ. ಓಹೋ, ಮುಖ್ಯವಾದ ಕೆಲಸ ಇತ್ತು, ಹೋಗಿ ಬಂದೆ ಅಂತಿದ್ದಾನೆ. ಹಾಗಿದ್ಮೇಲೆ ಸುಬ್ಬು ಹೋಗಿ ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡ್ಕೊಂಬಂದಿರ್ತಾನೆ. ನಂದಿನಿ ಅಮ್ಮವರು ಜೀವನದ ಬಗ್ಗೆ, ಶ್ರಾವಣಿ ಅಮ್ಮವ್ರನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿರ್ತಾರೆ. ಇನ್ಮೇಲೆ ಸುಬ್ಬು ಜೀವನ, ಶ್ರಾವಣಿ ಅಮ್ಮವ್ರ ಜೀವನ ಎಲ್ಲ ಸರಿ ಹೋಗುತ್ತೆ. ಅವರಿಬ್ಬರು ಒಂದಾಗ್ತಾರೆ. ಹಾಗೇನೆ ನಂದಿನಿ ಅಮ್ಮವರು ಯಜಮಾನ್ರ ಜೀವನನೂ ಸರಿ ಹೋಗ್ಬಿಟ್ರೆ ನನಗಷ್ಟೇ ಸಾಕು. ಸರಿ, ಹಾಗಾದ್ರೆ ಹೋಗಿ ಕೈ ಕಾಲು ಮುಖ ತೊಳ್ಕೊಳ್ಳಿ, ಊಟ ಮಾಡಿದ್ರಂತೆ.
ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಸುಬ್ಬು, ಹೋಗಿದ್ಯೇನೋ? ಭೇಟಿ ಮಾಡಿದ್ಯಾ? ಮಾತಾಡಿದ್ಯಾ? ಸತ್ಯ ಏನು ಅಂತ ಗೊತ್ತಾಯ್ತಾ? ಅಪ್ಪ ನೀನು ಭೇಟಿ ಮಾಡಕ್ಕೆ ಹೇಳಿದ ಅವ್ರನ್ನ? ಹೌದು ಕಣೋ, ಅವ್ರನ್ನೇ. ಅವರು ಶ್ರಾವಣಿಯಮ್ಮ ಅವ್ರ ಬಗ್ಗೆ ಮಾತಾಡಿದ್ರು. ನಿನ್ಗೆ ಅವ್ರು ಯಾವಾಗಿಂದ ಪರಿಚಯ? ಏನೋ ಹೀಗನ್ಬಿಟ್ಟೆ. ಅವ್ರನ್ನ ತುಂಬ ವರ್ಷದಿಂದ ನೋಡಿದ್ದೀನಿ. ದೇವರಂಥ ವ್ಯಕ್ತಿ ಕಣೋ. ಆದರೆ ಈ ವಿಷಯನ ನಿನ್ನ ಹತ್ರ ಹೇಳೋಕ್ಕಾಗಿರಲಿಲ್ಲ ಅಷ್ಟೇ. ಆದರೆ ಅಪ್ಪಂಗೂ ಇದೆಲ್ಲ ಗೊತ್ತಿತ್ತಾ? ಯಾಕೋ, ಏನು ಯೋಚನೆ ಮಾಡ್ತಿದ್ಯೋ? ಅಲ್ಲಪ್ಪ, ನಿನಗೆ ಇದೆಲ್ಲ ಮುಂಚೆಯಿಂದನೂ ಗೊತ್ತಿತ್ತಾ? ನನಗೆ ಯಾಕಪ್ಪ ಹೇಳಿರಲಿಲ್ಲ? ನಾನು ಕ್ಷಮಿಸ್ಬಿಡು ಮಗನೆ. ಪರಿಸ್ಥಿತಿ ಈ ವಿಷಯ ನಿನ್ನಿಂದ ಮುಚ್ಚಿಡಂಗೆ ಮಾಡ್ತು. ಈಗ ನಿಂಗೆಲ್ಲ ಗೊತ್ತಾಗಿದೆಯಲ್ಲ, ಇನ್ನೇನು ಸಮಸ್ಯೆ ಇಲ್ಲ ಕಣೋ. ಎಲ್ಲ ಸರಿ ಹೋಗುತ್ತೆ ಕಣೋ. ಸಮಸ್ಯೆ ಇಲ್ವಾ? ಸಮಸ್ಯೆ ಶುರು ಆಗದೆ ಈಗಿಂದ. ಹಾಗನ್ಸುತ್ತೆ ಅಷ್ಟೇ ಕಣೋ. ಹೋಗ್ತಾ ಹೋಗ್ತಾ ಇನ್ನೂ ಸುಮಾರು ಸತ್ಯಗಳು ನಿನ್ಗೆ ಗೊತ್ತಾಗುತ್ತೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಹೋಗು, ಊಟ ಮಾಡು. ಅಲ್ಲ, ಈ ನಮ್ಮಪ್ಪಂಗೆ ಏನಾಗಿದೆ? ಶ್ರಾವಣಿ ಮೇಡಮ್ನ ನಾನು ಪ್ರೀತಿಸ್ತೀನಿ ಅಂತ ಗೊತ್ತು ತಾನೆ ಅವ್ರಿಗೆ, ಆದ್ರೂ ಹೀಗಾಡ್ತಿದಾರಲ್ಲ. ನಾನು ನನ್ನ ಪ್ರೀತಿನ ಕಳ್ಕೊತಿದ್ದೀನ ಅನ್ನೋ ನೋವಲ್ಲಿದ್ದೀನಿ. ಈ ನಮ್ಮಪ್ಪ ಇರೋ ಸತ್ಯನೆಲ್ಲ ನನಗೆ ಹೇಳ್ಬಿಟ್ರಲ್ಲ ಅನ್ನೋ ಸಮಾಧಾನದಲ್ಲಿದ್ದಾರೆ. ಏನಾಗ್ತಿದೆಯಪ್ಪ ಇಲ್ಲಿ?